ರಾಣೆಬೆನ್ನೂರು ಸುತ್ತಮುತ್ತಲಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಡೊನೇಷನ್ ಹಾಗೂ ವಾರ್ಷಿಕ ಶೈಕ್ಷಣಿಕ ಶುಲ್ಕದ ವಿವರಗಳನ್ನು ಪಾರದರ್ಶಕವಾಗಿ ಸಾರ್ವಜನಿಕರಿಗೆ ಕಾಣುವಂತೆ ಪ್ರಕಟಿಸಬೇಕು. ಯಾವುದೇ ರೀತಿಯ ಡೊನೇಷನ್ ವಸೂಲಿ ಮಾಡಬಾರದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಖಡಕ್ ಎಚ್ಚರಿಕೆಯನ್ನ ನೀಡಿದರು. ಈ ಸಭೆಯ ವೇಳೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಂಘಟನೆಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ಈ ಸಂದರ್ಭ ಕೆಲ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಇದನ್ನೇ ನೆಪವನ್ನಾಗಿ ಮಾಡಿಕೊಂಡು ಸಭೆಯನ್ನ ತೊರೆದ ಘಟನೆಯೂ ನಡೆಯಿತು. ಇದರಿಂದ ಕೆಲ ಕಾಲ ಸಭೆಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಹೋರಾಟಗಾರರು ಸಭೆ ತೊರೆದು ಹೋದ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ತಕ್ಷಣ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಶಿಕ್ಷಣ ಕ್ಷೇತ್ರದಲ್ಲಿ ಪಾರದರ್ಶಕತೆ ಕಾಪಾಡಬೇಕು. ಪೋಷಕರ ಮೇಲೆ ಅನಗತ್ಯ ಆರ್ಥಿಕ ಭಾರ ಹಾಕುವ ಡೊನೇಷನ್ ಪದ್ಧತಿ ಸಂಪೂರ್ಣವಾಗಿ ನಿಲ್ಲಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಇಂದು ರಾಣೆಬೆನ್ನೂರು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಅನುದಾನ ರಹಿತ ಪ್ರಾಥಮಿಕ ಪ್ರೌಢ ರಾಜ್ಯ ಪಠ್ಯಕ್ರಮ, ಕೇಂದ್ರ ಪಠ್ಯಕ್ರಮ ಈ ಎಲ್ಲ ಸರಿಸುಮಾರು 87 ಸಂಸ್ಥೆಗಳ ಮುಖ್ಯಸ್ಥರನ್ನು ರಾಣೆಬೆನ್ನೂರು ತಾಲೂಕಿನ ಸಾಮಾಜಿಕ ಕರ್ತವ್ಯ ಹೊಂದಿರತಕ್ಕಂತಹ ವಿವಿಧ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳಿರಬಹುದು, ರೈತ ಸಂಘಟನೆಗಳಿರಬಹುದು, AICTU ಇರಬಹುದು, ಎಲ್ಲ ಸಂಘಟನೆಗಳ ಮುಖ್ಯಸ್ಥರು ಸಹಿತ ಬಂದಿದ್ದೀರಿ. ತಮ್ಮ ಸಮಕ್ಷಮದಲ್ಲಿ ಬಹುದಿನಗಳಿಂದ ದೊಡ್ಡದಾದಂತಹ ಕೂಗಿತ್ತು. ಡೊನೇಷನ್ ಹಾವಳಿ ರಾಣೆಬೆನ್ನೂರು ನಗರದಲ್ಲಿ ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲಿ ನಡೀತಾ ಇರತಕ್ಕಂತಹ ಡೊನೇಷನ್ ಹಾವಳಿಯ ಕುರಿತಾದಂತಹ ಶಾಲಾ ಶುಲ್ಕ ಹಾಗೂ ಬೋಧನೆಯನ್ನು ಅವರು ಮಾಡ್ತಾ ಇರೋದ್ರಿಂದ, ಅನುದಾನಕ್ಕೆ ಒಳಗಾಗಿರ್ತಕ್ಕಂಥ ಶಿಕ್ಷಕರಿಗೆ ಕೆಲಸ ಮಾಡ್ತಾ ಇರೋದ್ರಿಂದ ಅಲ್ಲಿ ಅವರು ಸಹಿತವಾಗಿ ನಮ್ಮ ರಾಜ್ಯ ಪಠ್ಯಕ್ರಮದ ಫೀಸ್ ಅನ್ನೇ ನಿಗದಿ ಮಾಡಿದ್ದಾರೆ. ಇನ್ನು ಅನುದಾನ ರಹಿತ ಶಾಲೆಗಳಿಗೆ ಫೀಸ್ ಅನ್ನ ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡುವಾಗ ಸರ್ಕಾರ ಒಂದು ಫಾರ್ಮುಲಾವನ್ನ ಕೊಟ್ಟಿದೆ, ಗೆಜೆಟ್ ಮುಖಾಂತರವೇ ಅದನ್ನು ಕೊಟ್ಟಿದೆ. 2022ರಲ್ಲಿ ಬಂದಿದೆ, ರೀಸೆಂಟ್ ಆಗಿರ್ತಕ್ಕಂತಹ ಗೆಜೆಟ್ 2022ರಲ್ಲಿ ಬಂದಿದೆ. ಏನು ಯಾವ ಶಿಕ್ಷಣ ಸಂಸ್ಥೆಗಳು ಬೋಧಕರನ್ನ ಎಷ್ಟು ಬೋಧಕರನ್ನ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೋ ಆ ಬೋಧಕರ 12 ತಿಂಗಳ ಸಂಬಳ, ಬೋಧಕೇತರ ವರ್ಗದ 12 ತಿಂಗಳ ಸಂಬಳ, ಅವರನ್ನ ಒಟ್ಟಿಗೆ 12 ತಿಂಗಳ ಅವರ ಗೌರವಧನ ಅಂದ್ರೆ ಅವರ ವೇತನವನ್ನ ಸೇರಿಸಿ ಟೋಟಲ್ ಮಾಡಿದಾಗ ಅದಕ್ಕೆ ಅವರ ಇನ್ಫ್ರಾಸ್ಟ್ರಕ್ಚರ್, ಅವರು ಹೊಂದಿರತಕ್ಕಂತಹ ಮೂಲಭೂತ ಸೌಕರ್ಯಗಳ ನಿರ್ವಹಣೆಗಾಗಿ 35% ಏನು ಶಿಕ್ಷಕ ಮತ್ತು ಬೋಧಕೇತರರ ಗೌರವಧನದ 35% ಸೇರಿಸಿ ಆ ಶಾಲೆಗೆ ಬರ್ತಾ ಇರತಕ್ಕಂತಹ ಮಕ್ಕಳಿಂದ ಅದನ್ನ ಭಾಗಿಸಿದಾಗ, ಇದನ್ನ ನಾನು ಬಹಳ ಶಾರ್ಟ್ ಆಗಿ ಹೇಳ್ತಾ ಇದ್ದೇನೆ, ನಿಮ್ಗೆ ಎಲ್ಲರಿಗೂ ಅರ್ಥ ಆಗಲಿ ಅಂತೇಳಿ. ಇದರ ಏನು 14 ಪರಿಚಯದಲ್ಲಿ ಕೊಟ್ಟಿದ್ದಾರೆ ಅವರು, ಇದರ ಶಾರ್ಟ್ ಆಗಿ ಇವುಗಳನ್ನು ಭಾಗಿಸಿದಾಗ ಅದು ಏನು ಫೀಸ್ ಸ್ಟ್ರಕ್ಚರ್ ನಿರ್ಧಾರ ಆಗ್ತದೋ ಆ ಫೀಸ್ ಸ್ಟ್ರಕ್ಚರ್ ಅನ್ನ ಅವರು ತಮ್ಮ ಶಾಲೆಯಲ್ಲಿ ಫಿಕ್ಸ್ ಮಾಡಬೇಕು. ಸೊ ಇದನ್ನು ನಾವು ನೋಡಲಾಗಿ ನಮ್ಮ ರಾಣೆಬೆನ್ನೂರು ತಾಲೂಕಿನಲ್ಲಿ ಇರತಕ್ಕಂತಹ ಎಲ್ಲ ರಾಜ್ಯ ಪಠ್ಯಕ್ರಮಕ್ಕೆ ಒಳಗಾಗಿರ್ತಕ್ಕಂತಹ ಎಲ್ಲ ಶಾಲೆಗಳಲ್ಲಿ ಅವರು ವಿಧಿಸಿರ್ತಕ್ಕಂತಹ ಶುಲ್ಕ ಮಿತಿಯ ಒಳಗಡೆ ಬರ್ತಾ ಇದೆ. ಸರ್ಕಾರವೇ RTE ವಿದ್ಯಾರ್ಥಿಗಳಿಗಾಗಿ ಕಾಮನ್ ಆಗಿ 1 ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ 16,000 ಶುಲ್ಕವನ್ನು ನಿಗದಿ ಮಾಡಿದೆ. LKG UKG ಅವರಿಗೆ 8,000 ಶುಲ್ಕವನ್ನು ನಿಗದಿ ಮಾಡಿದೆ ಸರ್ಕಾರ RTE ಮಕ್ಕಳಿಗಾಗಿ. ಯಾಕಂದ್ರೆ ನಮ್ಮ ಮಕ್ಕಳು CBSE
ಡೊನೇಷನ್ ನೀವು ಏನಾದರೂ ನೀವು ಬಳಕೆ ಮಾಡಿದೆ ಅಂತಂದ್ರೆ ನಾವು ಕಡಿಮೆಕೊಂಡು ಡೊನೇಷನ್ ತಗೊಳಕ್ಕೆ ಪ್ರೋತ್ಸಾಹ ಮಾಡ್ತಿದ್ದೇವೆ. ಈ ಒಂದು ಸಭೆಯನ್ನ ಹೋರಾಟಗಾರರ ಮನವಿಗೆ ಹೋಗ್ಬಿಟ್ಟು ಸ್ಪಂದನೆ ಮಾಡಿ ಸಭೆಯನ್ನ ಏರ್ಪಡಿಸಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮೊಟ್ಟ ಮೊದಲನೇದಾಗಿ ಎಲ್ಲಾ ಸಂಘಟನೆಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇತರ ಸಂಸ್ಥೆದವರಿಗೆ ಅವರು ಯಾರ್ಯಾರ ಸಂಸ್ಥೆದವರಿಗೆ ಮೀಟಿಂಗ್ ನಡೆದ್ರ ಯಾರು ಇರ್ತಾರ ಅವ್ರ ಮೇಲೆ ತೆಗಿಯ ಇದು ಸಭೆ ಅಪೂರ್ಣ ಆಯ್ತು, ನಿಮಗೆ ಅಗೌರವ ಅಂತಂದ್ರೆ ಯಾರು ಇರ್ತಾರೆ ಮಾನವರು ಅವ್ರ ಸಂಸ್ಥೆ ಏನ್ ಮಾಡಿಸ್ಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ಅದು ನಾವು ಅನ್ನಬೇಕು. ಇದನ್ನು ಮಾತ್ರ ಅಷ್ಟು ಸುಲಭವಾಗಿ ನಾವು ಕೈ ಎತ್ತಿಕೊಂಡಿಲ್ಲ. ಸುಲಭವಾಗಿ ಕೈ ಎತ್ತಿರೋದಾಗಿದ್ರೆ ನಾವು ಮುಖ್ಯಂತದಿಲ್ಲ. ಇವತ್ತು ಡೂ ಆರ್ ಡೈ ಮಾಡಲಿಲ್ಲ ಮಡಿ ಇವರು ದುರಾಡಳಿತ ಬೇಸತ್ತ ನಾವು ಈ ಈ ಈ ಹಂತಕ್ಕೆ ಬಂದೇವಿ. ದಯವಿಟ್ಟು ಬಹಳಷ್ಟು ದಿನಗಳಿಂದ ನಾವು ಮನವಿ ಕೊಡ್ತಾ ಇದ್ವಿ. ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಗೊತ್ತಿರಲ್ಲ, ಎಲ್ಲರೂ ಅಲ್ಲ, ನಿಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಕೆಲವರು ಏನು ಎಲ್ಲ ನಿಯಮಗಳನ್ನ ಮೀರಿ ರಾಕ್ಷಸರಂತೆ ರಕ್ತ ಇರ್ತಕ್ಕಂಥ ಕೆಲಸ ಮಾಡ್ತಿದ್ರು. ನಿಮಗೆ ಹೇಳ್ತೀನಿ, ಕೋವಿಡ್ ಟೈಮ್ನಾಗ ಸರ್ಕಾರ ರಿಯಾಯಿತಿ ಕೊಡ್ರಿ ಅಂತಂದು ಹೇಳಿದ್ರ ಫೀಸ್ಗೆ ಡೊನೇಷನ್ಗೆ ಅದನ್ನು ಸಹಿತ ಕೌಂಟ್ ಮಾಡಿ ವಸೂಲು ಮಾಡಿದಂತ ಮಹಾನುಭಾವರು ಅದರ ಟಿಸಿ ಕೊಟ್ಟಿಲ್ಲ. ಈ ಕ್ಷಣದಲ್ಲಿ ಟಿಸಿ ಕೊಟ್ಟಿಲ್ಲ. ಕೊರೋನಾದ್ದು ವಸೂಲಿ ಮಾಡಕ್ಕೆಂದಾನೆ ಟಿಸಿ ಕೊಟ್ಟರೆ ಎಷ್ಟೋ ಮಂದಿಗೆ. ಮೊನ್ನೆ ಕೋರ್ಟ್ದಾದ್ಮೇಲೆ ಟಿಸಿ ಕೊಟ್ಟಂತ ಮಹಾನುಭಾವರು ಹೇಳ್ತಿದಾರೆ ಅವ್ರು ಬರ್ಲಿ, ಅವ್ರು ಬರ್ದ ಇದ್ರ ಅವ್ರ ಮೇಲೆ ಆಕ್ಷನ್ ತಗದ್ರೆ ಇಲ್ಲಿ ಒಂದು ತಗವಾಗ್ಲಿ. ಇವತ್ತು ಶಿಕ್ಷಣ ಇಲಾಖೆ ಸಭೆ ಮಾಡಕತ್ತೈತಿ ಅಂದ್ರೆ ಇದು ಯಾವ್ದೋ ಒಂದು ಸಂಘ ಸಂಸ್ಥೆ ಮಾಡಕತ್ತಿಲ್ಲ, ಶಿಕ್ಷಣ ಇಲಾಖೆ ಮಾಡಕತ್ತೈತಿ. ಸರ್ಕಾರ ಕೊರದೇ ಹೋಗ್ಬೇಕು. ಅವ್ರ ಮೇಲೆ ಯಾರು ತಪ್ಪೆಸಗಿರ್ತಾರ ಆ ಖಾಸಗಿ ಶಿಕ್ಷಣ ಸಂಸ್ಥೆದವ್ರ ಮೇಲೆ ಕಠಿಣ ಕ್ರಮ ಜರುಗಬೇಕು. ಯಾಕಂದ್ರೆ ಇದು ಅಡ್ಮಿಷನ್ ಟೈಮ್ ಬಡವರಿಗೆ ನಾನು ಕಷ್ಟಪಟ್ಟು ತೀರಿಸ್ತಾ ಇದ್ದೇನೆ. ಆ ನೋವಿನಿಂದ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ದೊಡ್ಡದಾಗಿ ಚಿತ್ರ ಹಾಕಿ ನಮ್ಮ ಶಾಲೆ ವ್ಯವಸ್ಥೆ ಹೆಂಗೈತಿ, ನಮ್ಮ ಶಾಲೆ ವ್ಯವಸ್ಥೆ ಹಿಂಗೈತಿ, ಹಿಂಗ ಅಂತೇಳಿ ಆಡಂಬರದ ಬಣ್ಣದ ಚಿತ್ರನ ಹಾಕಿ ಪ್ರವೇಶ ಪ್ರಾರಂಭ ಆಗಿದೆ ಅಂತೇಳಿ ಇನ್ನು ರಿಸಲ್ಟ್ ಅನೌನ್ಸ್ ಆಗಲಿಲ್ಲ, ಅಲ್ಲಿ ಇವರೆಲ್ಲ ಬ್ಯಾನರ್ಗಳನ್ನು ಹಾಕಿಬಿಟ್ರು. ಅದೇ ರೀತಿಯಾಗಿ ಯಾಕೆ ಇವರು ನಮ್ಮ ಶಿಕ್ಷಣ ಸಂಸ್ಥೆಯೊಳಗೆ ನಮ್ಮ ಒಂದೊಂದು ತರಗತಿಗೆ ಇದೇ ರೀತಿಯಾದಂಥ ಡೊನೇಷನ್ ಇದು ಶಿಕ್ಷಣ ಶುಲ್ಕವನ್ನು ಪಡಿತೀವಿ ಅಂತ ಯಾಕೆ ಹಾಕಲಿಲ್ಲ? ನಿಮ್ಮ ಚರ್ಚಾ ವಿಷಯದ ಬಗ್ಗೆ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು, ನಾನು ಕೇಳಿದೆ. ಯಾರು ಕೂಡ ಈ ಒಂದು ಸಾಹಸಕ್ಕೆ ಕೈ ಹಾಕಿರ್ಲಿಲ್ಲ, ಕೇಳ್ಕೊಂತಿದ್ರು, ಬರ್ತಿದ್ರು. ನಿಮ್ಮ ಅಳಲು ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂತಹ ನಿಮ್ಮ ಅಳಲು ನನಗೆ ಮುಟ್ಟಿದೆ. ಹೀಗಾಗಿ ಏನೋ ಒಂದು ಪ್ರಯತ್ನ ಮಾಡೋಣ ಅನ್ನೋ ಉದ್ದೇಶಕ್ಕೆ ಇಲ್ಲ, ನಾನು ಕರೆದಿದ್ದೇನೆ, ದಯವಿಟ್ಟು ಬರಬೇಕು. ಇಲ್ಲ ನಾವು ಅವರು ಇದ್ದಲ್ಲಿ ನಾವು ಬರೋದಿಲ್ಲ ಅಂತ ತಗೊಂಡ ಈ ಸಭೆ ಶಾಂತ ರೀತಿಯಿಂದ ಹೇಳ್ತಿದ್ರಿ, ಶಾಂತ ರೀತಿಯಿಂದ ಕೇಳಬೇಕಿದ್ರು. ನೀವು ಒಂದು ಸಣ್ಣ ತಪ್ಪು ಮಾಡಿದ್ದೀರ ಅಂತಂದ್ರೆ ಒಬ್ಬರಾಗ ಮಾತಾಡ್ಬೇಕು ಅಂದಾಗ ಅವ್ರಿಗೊಂದು ಎಬಿಲಿಟಿ ಅನಿಸ್ತು. ನಾವೇನ್ ಹೇಳ್ತೇವೆ ಅಂತಂದ್ರ ಯಾವ ಸಂಘಟನೆಗಳಿಗೆ ಪಿ ಎ ಇಲ್ಲ, ಅಡಿಟ್ ಮಾಡಕ್ ಒಬ್ಬ ಕ್ಲರ್ಕ್ ಇಲ್ಲ, ಅವ್ರಿಗೆ ಒಪ್ಪಿರ್ತಾರ.
ಕೊಡ್ತಾರ ಅಡಿಟ್ಗಳು ಇರ್ತಾರ ಅವ್ರು ಹೇಳ್ತಾರ ಇಲ್ಲ ಹಂಗಲ್ಲ ಯಾರ್ಯಾರ ವಿಷಯ ತರ್ತಾರ ಅವರೇ ಅಡಿಟ್ರು ಅವರೇ ಎಲ್ಲ ಹೌದಲ್ರಿ ನಾವ್ ಯಾರು ನಾಳೆ ಮೀಟಿಂಗ್ ಹೋಗ್ಬೇಕಪ್ಪ ಏನೇನೈತೆ ಒಟ್ಟು ತಗೊಂಬಾರಿ ಅಂತ ನಮ್ಗೆ ಪಿ ಆರ್ಗಳದ ಯಾರು ಅಡಿಟ್ಗಳದ ಯಾರ್ಯಾರು ನೋವು ಐತಾರ ಅದನ್ನ ಹಂಚ್ಕೊಳಕ್ಕೋಸ್ಕರ ಬಂದಂತಾರ ಒಬ್ಬರೇ ಮಾತಾಡ್ಬೇಕಂತ ಗೆದ್ದು ನಿಮ್ಮ ಅವ್ರ ನೆಪ ತಗೊಂಡವ್ರು ಹೋದ್ರು ನಾವೇನ್ ಹೇಳ್ತಿದ್ರಿ ಇವತ್ತು ನಮಗೆ ಅಗೌರವ ಮಾಡಲಿ ಇವತ್ತು ಹೋರಾಟಗಾರರಿಗೆ ಎಲ್ಲರೂ ಅಗೌರವ ಮಾಡ್ತಾರೆ ಆದ್ರೆ ಶಿಕ್ಷಣ ಒಂದು ಅಧಿಕಾರಿಗಳಿಗೆ ಅಗೌರವ ಮಾಡ್ಯಾರ ನೀವೇನ್ ಹೇಳ್ತೀರಿ ಬರೋದಿಲ್ಲ ಬರ್ತದಂತ ಹೇಳ್ತೀರ ಆಯ್ತು ನಿಮ್ಮ ಮಾತಿಗೆ ಗೌರವ ಕೊಟ್ಟು ಬಂದ್ರೆ ನಾವೇನು ಬಿಡಿಸ್ತೇನ್ರಿ ನೀವೇ ಹೇಳ್ಕೊಟ್ಟಂತ ಕಾನೂನು ಅವ್ರಿಗೆ ಕೇಳಿಸಿದ್ರೆ ನಾವು ಕೇಳಿಸಿದ್ರೆ ನೀವೇನ್ ಹೇಳ್ತೀರಿ ಅಲ್ಲಿಯ ಶಿಕ್ಷಕರ ಪೇಮೆಂಟು ಸ್ಯಾಲರಿ ಮುಖಾಂತರ ರೇಟ್ ಫಿಕ್ಸ್ ಮಾಡ್ತಾರೆ ಮಾಹಿತಿಯನ್ನ ನಾವು ತಗೊಂಡ್ರೆ ನೀವು ತಗೊಂಡ್ರೆ ಎಷ್ಟು ಮಂದಿ ಸ್ಯಾಲರಿ ಎಷ್ಟೆಷ್ಟು ಕೊಡ್ತಾರೆ ಅಂದ್ರೆ ಅದ್ರ ಒಳಗೆ ಬೋನಸ್ ಮಾಡ್ತಾರ 15,000 ಕೊಟ್ಟು 25,000 ಅಂತ ತೋರಿಸ್ತಾರ ಈಗ ಕೊನೆಗೆ ಟೀಚರ್ಸ್ಗಳು 10,000 ರೂಪಾಯಿ 5,000 ರೂಪಾಯಿ ಎಲ್ಲಿ ಮೋಸ ಮಾಡ್ತದಾರ ಅಂತಂದ್ರ ಸರ್ಕಾರ ಖಾಸಗೀಕರಣ ಶಿಕ್ಷಣ ಕೊಟ್ಟಿದ್ದೇನ್ರಿ ಇದು ಏನ್ರಿ ಸೇವೆ ಅಂತ ತಗೊಳಕೈತಿದ್ರಿ ಅವ್ರು ಖಾಸಗಿ ಹೆಂಗ್ ಹೊರಗಾಡಿದ್ರು ಅಂತಂದ್ರ ಸೇವೆ ಮಾಡಕ್ ನೀವು ಒಂದು ಖಾಸಗೀಕರಣ ಮಾಡಿಪ್ಪ ಅಂತಂದ್ರು ಯಾರನ್ನ ಆಸ್ಪತ್ರೆಗಳನ್ನ ಶಿಕ್ಷಣ ಸೇವೆ ಮುಖ ತೆಗೆದುಕೊಂಡು ಮುಕ್ತಾಯ ಪ್ರಮಾಣ ಪತ್ರವನ್ನ ತೆಗೆದುಕೊಂಡಿರ್ತಾರೆ ಸರ್ಕಾರದ ಆದೇಶದಂತೆ ಅವರಿಗೆ ನಾನು 100 ರೂಪಾಯಿ ತೆರಿಗೆ ಕಟ್ತೇನೆ ಅವ್ರಿಗೆ 25% ಸೇವಾ ಶುಲ್ಕ ತೆಗೆದುಕೋಬೇಕಂತಿದೆ. ಯಾವ ಶಾಲೆ ಕಟ್ಟಡ ಪರವಾನಗಿ ಇದ್ದು ಸಿಸಿ ಇಲ್ಲ ಅಂದ್ರೆ ಡಬಲ್ ಟ್ಯಾಕ್ಸ್. ಇವ್ರು 100 ರೂಪಾಯಿ ಕಟ್ತಾರೆ ಅಂದ್ರೆ 200% ಟ್ಯಾಕ್ಸ್ ಕಡ್ಡಾಯವಾಗಿ ಭರಣ ಮಾಡಲೇಬೇಕು. ಈ ಒಂದು 20 ತಿಂಗಳ ಅವಧಿ ಒಳಗೆ ನಾ ಇಲ್ಲಿ ರಾಣಿಬೆನ್ನೂರಿಗೆ ಬಂದ ದಿನಗಳಲ್ಲಿ ಒಂದು 22 ತಿಂಗಳ ಅವಧಿ ಒಳಗ ಸುಮಾರು ಎಲ್ಲಾ ಶಾಲೆಗಳಿಗೆ ನಗರಸಭೆಯಿಂದ ಕಾನೂನಿನಲ್ಲಿ ಏನು ಅವಕಾಶ ಇದೆ ನನಗೆ ನೋಟಿಸ್ಗಳನ್ನ ಜಾರಿ ಮಾಡಿ ಸುಮಾರು ಇಲ್ಲಿವರೆಗೂ ತೆರಿಗೆ ಕಟ್ಟಿರಲಿಲ್ಲ. ನಾ ಬಂದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಶಾಲೆಗಳು ತೆರಿಗೆಯನ್ನ ಭರಣ ಮಾಡಲಿಲ್ಲ. ಬಟ್ ಒಂದು ಶಾಲೆ ಬಿಡದಂತೆ ನೋಟಿಸ್ಗಳನ್ನ ಜಾರಿ ಮಾಡಿದಾಗ ಇದೊಂದು 60% ಆ ಶಾಲೆಯ ಮುಖ್ಯಸ್ಥರುಗಳು ನಿಯಮಾನುಸಾರವಾಗಿ ಸುಮಾರು ಒಂದು 70-80 ಲಕ್ಷದಷ್ಟು ತೆರಿಗೆಯನ್ನ ಪಾವತಿ ಮಾಡಿದ್ದಾರೆ. ಇನ್ನು ಶಾಲೆಗಳು ಭರಣ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ, ಸಂತೋಷದ ವಿಷಯ. ಆದ್ರೆ ಕೆಲವು ಶಾಲೆಗಳು ಸುಮ್ಮನೆ ಶಿಕ್ಷಣ ಸಂಸ್ಥೆಗೆ ಫ್ರೀ ಇದೆ ಅನ್ಕೊಳ್ತಾ ಇದ್ದಾರೆ, ನಾವು ತೆರಿಗೆ ಕಟ್ಟೋದಿಲ್ಲ ಅಂತ ಹೇಳ್ತಾರೆ. ನಾವು ಮೊನ್ನೆ BO ಅಧಿಕಾರಿಗಳಿಗೆ ನೇರವಾಗಿ ಲೆಟರ್ ಬಂದನಿ, ಶಾಲೆಯನ್ನ ನವೀಕರಣ ಮಾಡಬೇಡ್ರಿ, ತೆರಿಗೆಯನ್ನ ಕಟ್ಟದ ಹೊರತು ಅಂತ ಹೇಳಿ BO ಸರ್ಗೂ ಸಹಿತ ಬರೆದಿದ್ದೀನಿ, ಉಪನಿರ್ದೇಶಕರಿಗೂ ಬರೆದಿದ್ದೀನಿ. ಕಾನೂನು ಎಲ್ಲರಿಗೂ ಒಂದೇ ರೀತಿ ಇರ್ತಕ್ಕಂಥದ್ದು, ಕಾನೂನು ಚೌಕಟ್ಟಿನೊಳಗೆ ಎಲ್ಲರಿಗೂ ಕಾನೂನನ್ನು ನಾವು ಗೌರವಿಸಬೇಕು. ಅದಕ್ಕಾಗಿ ಇನ್ನುಳಿದಂತೆ ಎಲ್ಲ ಶಾಲಾ ಮುಖ್ಯಸ್ಥರುಗಳು ನಿಯಮಾನುಸಾರವಾಗಿ ಯಾರು ಸೇವಾ ಶುಲ್ಕ ಬರ್ತದ ಸೇವಾ ಶುಲ್ಕವನ್ನ ಪಾವತಿ ಮಾಡಿ, ಯಾರಿಗೆ ಕಟ್ಟಡ ಪರವಾನಗಿ ಇದ್ದು ಮುಕ್ತಾಯ ಪ್ರಮಾಣ ಪತ್ರ ತಂದು ಹಾಜರುಪಡಿಸಿದರೆ ಅಂತವರಿಗೆ 25% ಸೇವಾ ಶುಲ್ಕವನ್ನು ತುಂಬಲಿಕ್ಕೆ ಅವಕಾಶ ಇದೆ. ಅದಕ್ಕಾಗಿ ಯಾರು ಇಲ್ಲಿವರೆಗೂ ಭರಣ ಮಾಡಿಲ್ಲ, ದಯಮಾಡಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಕಡ್ಡಾಯವಾಗಿ ಸೇವಾ ಶುಲ್ಕ ಹಾಗೂ ತೆರಿಗೆಯನ್ನ ಕಡ್ಡಾಯವಾಗಿ ಭರಣ ಮಾಡಬೇಕು. ಈ ವಿಷಯವಾಗಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ಘನವೇದಿಕೆಗೆ ನಮಸ್ಕರಿಸಿ 2 ಮಾತುಗಳನ್ನು ಮುಗಿಸಿದ್ದೆ. ಒಂದು 4 ಪ್ರಕರಣ ನನಗೆ ಬಂದಿತ್ತು. ಪಾಲಕರ ಮಕ್ಕಳು ಫೀಸ್ ಸಲುವಾಗಿ ನಡ್ಕೊಂಡು ಹೋಗ್ತಾ ಇದಾರ ಅಂತ ಹೇಳಿ ಪಾಲಕರು ಫೋನ್ ಮಾಡಿದ್ರು. ತಕ್ಷಣಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಸಂಸ್ಥೆ ಮುಖ್ಯಸ್ಥರು ಮಾತನಾಡಿ ಇದನ್ನ ಮಾಡಿಸಿದ್ದೇನೆ, ಕ್ರಮ ವಹಿಸಿದ್ದೇನೆ. ಚನ್ನಬಸಪ್ಪ ಅಂತ ಮಾತಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಾರಾಯಣರು. ನಾವೀಗ ನಮ್ಮದೇ ಆದಂಥ ಒಂದು ಅನುದಾನ ರಹಿತ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. 2 ತಿಂಗಳಿಂದ ಅದರ ರಿಜಿಸ್ಟ್ರೇಷನ್ ಆಗಿದೆ. ಅದಕ್ಕೆ ಮಾನ್ಯ CR ಪಾಟೀಲ್ ದೇವಿಕಾ ಸ್ಕೂಲ್ ಅವರ ಅಧ್ಯಕ್ಷರಾಗಿದ್ದಾರೆ. ನಾವು ಹಂಗಾಮಿ ಆಗಿದ್ವಿ. ಸ್ವಲ್ಪ ಈಗ
ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ಏನೋ ಮಿಸ್ ಆಗಿ ಅವರಿಗೆ ತೋರಿಬಿಟ್ಟು ಸ್ವಲ್ಪ ತಾಳ್ಮೆ ಬೇಕಾಗಿತ್ತು ಅನ್ನುವಂಥದ್ದು ಅಲ್ಲ, ತಾಳ್ಮೆ ಬೇಕಾಗಿತ್ತು ಸರ್ ಅವ್ರಿಗೆ ಸ್ವಲ್ಪ. ಹಿರಿಯರಿದ್ರು ಎಲ್ಲರೂ ಬೇಕಾಗಿತ್ತು. ನಿಮಗೆ ಪ್ರಶ್ನೆ ಕೇಳುವಂಥ ಹಕ್ಕಿದೆ, ನಮ್ಗೆ ಹತ್ರ ಕೊಡುವಂಥ ಹಕ್ಕಿದೆ. ಕೇಳುವಂಥದ್ದು ಸರ್ ಭಾಳ ಹೇಳಿದ್ರು ಪಾಪ, ದೇವಸ್ಥರು ಭಾಳ ಹೇಳಿದ ಮೇಲೆ ನಾವು ಬಂದ್ವಿ. ಈ ಸರ್ ಹೇಳಿದಾಗೆ ಈಗ ಕೆಲವರು ಏನು ಹೇಳ್ತೀರಿ, ಡೊನೇಷನ್ ರೂಪದಲ್ಲಿ ಫೀಸಲ್ಲಿ ಹೆಚ್ಚಿಗೆ ತಗೊಂತ ಅಂತ ನೀವು ಹೇಳಕತ್ತೀರಿ. ಈಗ ಸರ್ ಮುಂದೆ ನೀವೇನು ಮನೆಗೆ ಕೊಟ್ರಿ, ಸರ್ ಅದನ್ನ ಮುಂದೆ ಸ್ಕೂಲ್ ವಿಸಿಟ್ ಕೊಟ್ಟು ನೀವೇನು ಹೇಳಿರಿ ಅದನ್ನ ಆ್ಯಕ್ಷನ್ ತಗೊಳ್ಳುವಂಥದ್ದು ಅವ್ರ ಅಧಿಕಾರ ಇದೆ. ನಾವು ಬೋತರ ಏನು ಉಳ್ಕೊಂಡು ಈ ಸಭೆಗೆ ಒಂದು ತರಬೇಕು, ಶೋಭೆಯನ್ನು ತರಬೇಕು ಅಂತ ನಾವು ಕೂತ್ಕೊಂಡ್ವಿ. ಮುಂದೆ ಸರ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಸಂಸ್ಥೆದಲ್ಲಿ ನಡ್ಕೊಂಡು ಹೋಗ್ತೀವಿ ಅನ್ನೋಂಥ ಮಾತನ್ನ ಈ ಸಂದರ್ಭ ಹೇಳ್ತೀವಿ. ಹಿಂಗೆ ಆದಂಥ ತಪ್ಪುಗಳನ್ನ ನಮ್ಮ ಮುಂದೆ ಮಾಡೋದಿಲ್ಲ. ಯಾವುದೇ ಇರಲಿ ನಾವು ಪಾಲಕರು ನಾವೆಲ್ಲ ಚರ್ಚೆ ಮಾಡಿ, ಅದು ಟಿಸಿ ಇರ್ಬೋದು, ಏನೇ ಇರ್ಬೋದು, ಅದನ್ನು ಪಾಲಕರ ಜೊತೆ ಚರ್ಚೆ ಮಾಡಿ ನಾವು ಸೂಕ್ತ ನಿರ್ಣಯವನ್ನು ನಾವು ಮಾಡ್ತೀವಿ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಸೂಚನೆಯನ್ನ ನಾವು ಪಾಲನೆ ಮಾಡ್ತೀವಿ ಅಂತ ಈ ಸಭೆ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದರ ಫಲಶ್ರುತಿಗಾಗಿ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲರೂ ನಮಗೆ ಬೆಂಬಲವನ್ನು ಕೊಡಬೇಕು. ತಮ್ಮ ಶಾಲೆಗಳಲ್ಲಿ ನಮ್ಮ ಸರ್ಕಾರ ಬಹುಶಃ ಇರ್ತದೆ, ಇಲ್ಲ ಅಂತಿದೆ, ಅಲ್ಲೋ ಒಂದೊಂದು ಸ್ವಲ್ಪ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಅನುಭವಿಸ್ತಾ ಇರ್ತದೆ. ಕಾರಣಗಳು ಹಲವಾರು ಇರ್ತವೆ. ಎಲ್ಲರ ಇದು ಮನಸ್ಸು ಕೂಡ ಒಂದೇ ರೀತಿ ಆಗಿರೋದಿಲ್ಲ. ಅಲ್ಲಿಯ SDMC ವೀಕ್ ಇರ್ಬೋದು, ಅಥವಾ ಅಲ್ಲಿಯ ಇದು ವೀಕ್ ಇರ್ಬೋದು, ಏನೋ ಒಂದು ಕಾರಣದಿಂದ ಸ್ವಲ್ಪ ಕೊರತೆ ಇದ್ದಿರ್ಬೋದು. ಅದನ್ನು ನಾವು ಸೇವ್ ಮಾಡ್ತೇವೆ. ಹೀಗಾಗಿ ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಪ್ರೋತ್ಸಾಹ ಯೋಜನೆ ಇದೆ. ಬಿಸಿಯೂಟ, ಮೊಟ್ಟೆ, ಹಾಲು, ಸಮವಸ್ತ್ರ, ಬೂಟು, ಸಾಕ್ಸು, ಪಠ್ಯ ಪುಸ್ತಕ ಎಲ್ಲ ಉಚಿತ, ಎಲ್ಲವೂ ಇರುವುದರಿಂದ ಹೀಗಾಗಿ ನಮಗೆ ಪಾಲಕರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಇರಲಾದಂತಹ 2 ಪುನಃ ಸೇರಿಸಿದ್ದೇವೆ. ಆಂಗ್ಲ ಮಾಧ್ಯಮ ಹಾಗೂ ಮೋನೋಗ್ರೇಡ್ ಅದನ್ನು ಸೇರಿಸಿದ್ದೇವೆ. ಹೀಗಾಗಿ ನಾವು ಪಾಲಕರನ್ನು ಕನ್ವಿನ್ಸ್ ಮಾಡಿ ನಮ್ಮ ಮಕ್ಕಳ ಸಂಖ್ಯೆಯನ್ನು ಜಾಸ್ತಿ ಮಾಡೋಣ ಅಂತ ಮಾತನ್ನ ಈ ಸಭೆಯ ಮುಖಾಂತರ ತಮ್ಮೆಲ್ಲ ವಿಶ್ವಾಸಕ್ಕೆ ನಾನು ಪಾತ್ರನಾಗಿ ಹೇಳ್ತಾರೆ. ತಾವು ದಯವಿಟ್ಟು ನನ್ನನ್ನು ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೇನೆ. ಪದಾಧಿಕಾರಿಗಳು ಪ್ಲಸ್ ಹೋರಾಟಗಾರರು ಧ್ವನಿಗಳು ಇದ್ವಿ. ಅವರು ಪ್ರಾಸ್ತಾವಿಕ ಮಾತಾಡಬೇಕಾದ್ರೆ ನನಗೆ ಏನಾದ್ರು ಕಂಡೆ, ಇವರು ಎರಡು ಬ್ಯಾಲೆನ್ಸ್ ಮಾಡಿ ಇವತ್ತಿನ ಸಭೆ ಒಂದು ಸೌಹಾರ್ದಯುತ ಹಿನ್ನೆಲೆಯಲ್ಲಿ ಇವತ್ತ ಸಮಾಪ್ತಿ ಆಗ್ತತಿ, ಮುಂದಿನ ಹೋರಾಟದ ದಾರಿ ಸಿಗಲ್ಲ ನಮಗೆ ಅನ್ನೋದನ್ನ ಮಾತಾಡಿದೆ. ಯಾಕಂದ್ರೆ ಸವಿಸ್ತರವಾಗಿ ಅವರು ಏನೇನು ಶಾಲೆ ದಾಖಲೆಗಳ ಸಮೇತ ಕೊಟ್ಟರು. ಅಲ್ಲಿ ಹೇಳಿದ್ರು ಅವರು ರಾಜ್ಯ ಮಟ್ಟದಲ್ಲಿ ನೋಡ್ಕೊಂಡಾಗ ಡೊನೇಷನ್ ನಮ್ಮ ಹಾವೇರಿ ಜಿಲ್ಲಾದಲ್ಲಿ ಈ ರಾಣೆಬೆನ್ನೂರು ತಾಲೂಕಿನಲ್ಲಿ ಎಲ್ಲ ಖಾಸಗಿ ಶಿಕ್ಷಣರು ಒಂದು ಲಿಮಿಟ್ ಅದರ ಅಂತ ಹೇಳಿದ್ರು. ಲಿಮಿಟ್ ಮೀರಿಲ್ಲ ಅಂತ ಅಂದ್ಕೊಂಡ್ರು ಅವರು. ಈಗಾಗಲೇ ಒಂದು ಶಿಕ್ಷಣ ಸಂಸ್ಥೆಯವರು ಹೇಳಿದಾಗ ನಮಗೆ ಲಿಮಿಟು ಮೀರಿಲ್ಲ ಅಂತ ಅಂದ್ಕೊಂಡ್ರು ಕೂಡ. ಈಗ ನಾವು ಇವತ್ತೇನು ಕ್ಷೇತ್ರ ಶಿಕ್ಷಣ ವರದಿ ಮಾಡಿದ್ರು, ಶಿಕ್ಷಣ ಇಲಾಖೆ ಬೇಕು. ಈಗ ಮಕ್ಕಳಿಗೆ ನಾವು ಹೇಳ್ತೇವೆ, ಅಂಗನವಾಡಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ಮಹಿಳಾ ಮಕ್ಕಳಿಂದ ಹಣ ಖರ್ಚು ಮಾಡ್ತೀವಿ. ಆದ್ರೆ ಈ ಖಾಸಗಿ ಲಾಬಿಗಳಿಂದ ಇವತ್ತು ಅಂಗನವಾಡಿ ಕೇಂದ್ರಗಳಿಗೆ ಕೆಲಸದ ಒತ್ತಡವನ್ನು ಜಾಸ್ತಿ ಕೊಟ್ಟು ಆ ಕಾರ್ಯಕರ್ತರು ಅಂಗನವಾಡಿ ಕೇಂದ್ರದಲ್ಲಿ ಇರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು. ಇವತ್ತೇ ಚುನಾಯಿತ ಪ್ರತಿನಿಧಿಗಳು ನಮ್ಮ ಸರ್ಕಾರ ನಂಬರ್ 1 ಅವ್ರ ಕೆಲಸಕ್ಕೆ ಹಚ್ಚಿದ್ರು. ಇಲ್ಲಿ ಖಾಸಗಿ ಸಂಸ್ಥೆಗಳು ಅವ್ರ ಮನೆಗೆ ಹೋಗಿ ನಮ್ಮ ಶಾಲೆಗೆ ಹತ್ತಿರ ಅಂಗನವಾಡಿ ಹತ್ತಿರ ನಿಮ್ಮ ಮಕ್ಕಳು ಯಾವ ಶಾಲೆ ಆಗುತ್ತೋ ನಾವೆಲ್ಲ ಸೌಲಭ್ಯ ಕೊಡ್ತೇವೆ ಅಂತ ಹೇಳ್ತಕ್ಕಂಥ ಆಶೆಯನ್ನು ಬಿಟ್ಟಿದ್ರು. ಅವ್ರು ಹೇಳಿದ್ರು ಪಾಲಕರು ಕನ್ವಿನ್ಸ್ ಮಾಡೋದು ಬಹಳ ಕಷ್ಟ ಇದೆ ಈಗ. ಯಾಕಂದ್ರೆ ನಮ್ಮ ಕೆಲಸಕ್ಕೆ ನಮ್ಮನ್ನು ಕೈ ಬಿಡಿ ಅಂತ ಹೇಳ್ತಾರೆ. ನಾವು ಅಂಗನವಾಡಿ ಕೆಲಸಕ್ಕೆ ಅಂಗನವಾಡಿ ಕೈ ಬಿಡಿ, ಪ್ರೈಮರಿ ಶಿಕ್ಷಕರ ಒಟ್ಟು ಹುದ್ದೆಗಳನ್ನು ತುಂಬ್ರಿ, ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ. ಯಾಕೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಹಚ್ಚಂಗಿಲ್ಲ, ಯಾಕೆ ಅಂಗನವಾಡಿಗೆ ಹಚ್ಚಂಗಿಲ್ಲ ಅಂತ ಅನ್ನಂತ ಈ ಹೊತ್ತಿನಾಗ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಶಿಕ್ಷಣ ಸಂಸ್ಥೆಗಳು ಅವರು ಇದರಲ್ಲಿ ಹೊತ್ತಿನಾಗ ಇವತ್ತು ನಮ್ಮ ಪರವಾಗಿ ಯಾವ ಕಾನೂನುಗಳು ಜಾರಿ ಆಗಲ್ಲ. ಏನೇ ಕಾನೂನುಗಳು ಜಾರಿ ಇದ್ರು 19 ಕರ್ನಾಟಕ ಶಿಕ್ಷಣ ಕಾಯ್ದೆಗಳ ಬಗ್ಗೆ ಇರ್ತಕ್ಕಂಥದ್ದು ನಿಮ್ಗೂ ಕೂಡ ಗಮನ ಬರಲ್ಲ. ಇರ್ತಕ್ಕಂಥ ವಿದ್ಯಾರ್ಥಿ ಸ್ಕಾಲರ್ ಅಂತ ಇದೆ, ತಂದೆ ತಾಯಿಗೆ ನೋವನ್ನ ಆಗಿರ್ತಕ್ಕಂಥ ನಿಮ್ಮ ಮನೆ ಮಾಡ್ಕೊಳ್ತಾರೆ ಮೇಲೆ ಇದು ಯಾವ ಕಾಲಕ್ಕೆ ಸಿಗಲ್ಲ. ಯಾಕಂದ್ರೆ ಅವ್ರು ಹೇಳೋದಲ್ಲ, ಅಲ್ಲಿಂದ ಕೂಡ ಇರ್ತಕ್ಕಂಥ ಕೆಲವೊಂದು ಒತ್ತಡಗಳು ಕೂಡ ನೀವು ಬರ್ತಕ್ಕಂಥದ್ದು ಕೂಡ ಆಗ್ತಾ ಇದೆ. ನೀವು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಮಗೆ ತಿಳಿಸಿದ್ರಿ, ತುಂಬ ಥ್ಯಾಂಕ್ಸ್. ಅದ್ರ ಬಗ್ಗೆ ಎರಡೇ ಮಾತಿಲ್ಲ. ಆದರೆ 50,000, 60,000, 70,000, 80,000 ಅಂತಕ್ಕಂಥದ್ದು ಬಂದಾಗ ಕೆಲವೊಂದು ಗಿರ್ತಕ್ಕಂಥ ತಾಯಂದರಿಗೆ ಅದನ್ನು ಕಟ್ಟಕ್ಕೆ ಆಗ್ತಾ ಇದ್ದಾಗ
ಮಗು ಇರ್ತದ ನಂಬರ್ ಒನ್ ಸ್ಕಾಲರ್ 99% ತೊಗೊಂಡು ಅವನಿಗೆ ನೆಕ್ಸ್ಟ್ PUC ಕಟ್ಟಬೇಕಂತ ಸಂದರ್ಭದಲ್ಲಿ 1 ಲಕ್ಷ ಕಟ್ಟಬೇಕಂದ್ರೆ ಇಲ್ಲಿಂದ ಕೊಡ್ಬಾರ್ದು. ಬಿಡಿ ಕಾರ್ಮಿಕರು ಇವತ್ತು ಹೇಳಕತ್ತಿರೋದು ಬಿಡಿ ಕಾರ್ಮಿಕರ ವಿದ್ಯಾರ್ಥಿ 99% ತೋರ್ತಕ್ಕಂಥ ಎಷ್ಟು ನಡೆಸೋದು ನಿಮ್ಮ ಕಡೆ ಈಗ ನಮ್ಮ ನಿಯಮ